ವೆಲ್ಕಮ್ ಬ್ಯಾಕ್ ಟು ಅವರ್ ಕಾವ್ಯದಯನ್ ಯೂಟ್ಯೂಬ್ ಚಾನೆಲ್. ಮೊದಲನೇದಾಗಿ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವರ್ಷದ ಮೊದಲನೇ ಹಬ್ಬ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತ ಎಳ್ಳು ಬೆಲ್ಲ ಎಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ಹಬ್ಬದ ವಿಶೇಷತೆನೇ ಇದೆ ಅಲ್ವಾ. ಸೊ ಹಾಗಾಗಿ ಇವತ್ತು ನಾವು ಕೂಡ ಬೆಳಿಗ್ಗೆ ಬೇಗನೆ ಎದ್ದು ಪೂಜೆ ಮಾಡೋದಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ದೇವ್ರ ಫೋಟೋಗೆಲ್ಲ ಹೂವು ಎಲ್ಲ ಹಾಕಿ ಅಲಂಕಾರ ಮಾಡಿ, ಮತ್ತು ಹಬ್ಬಕ್ಕೆ ಕಡಲೆಕಾಯಿ, ಅವರೆಕಾಯಿ ಮತ್ತು ಗೆಣಸು ಎಲ್ಲ ಬೇಯಿಸ್ಬಿಟ್ಟು ನೈವೇದ್ಯಕ್ಕೆ ಇಡ್ತಾರಲ್ಲ. ಸೊ ಹಾಗಾಗಿ ನಾನು ಕೂಡ ಎಲ್ಲ ಬೇಯಿಸ್ಕೊಂಡು ಇವಾಗ ದೇವ್ರ ಫೋಟೋ ಮುಂದೆ ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆ ಮಾಡೋಣ ಅಂತ ಕಬ್ಬು ಎಲ್ಲ ಜೋಡಿಸ್ಕೊಂಡಿದ್ದೀನಿ. ನಮ್ಮದು ಈ ಕಡೆ ಸೂರ್ಯ ದಿಕ್ಕಾಗಿರೋದ್ರಿಂದ ದೇವ್ರ ಫೋಟೋ ಎಲ್ಲ ಈ ಕಡೆ ಇದೆ. ಹಾಗಾಗಿ ಈ ಕಡೆ ಹಾಗೆ ಖಾಲಿ ಜಾಗ ಬಿಟ್ಟಿದ್ದೀವಿ. ಆ್ಯಕ್ಚುಲಾಗಿ ಈ ಕಡೆ ಜೋಡಿಸಿದ್ರೆ ದೇವ್ರ ಮನೆ ಎದುರುಗಡೆ ತುಂಬ ಚೆನ್ನಾಗಿ ಕಾಣೋದು. ಬಟ್ ಏನು ಮಾಡೋಕ್ಕಾಗಲ್ಲ, ಯಾವ್ಯಾವ ದಿಕ್ಕಲ್ಲಿ ಏನೇನು ಮಾಡಬೇಕು ಅದೇ ಮಾಡಬೇಕಲ್ಲ. ಸೊ ಹಾಗಾಗಿ ಸೂರ್ಯನ ದಿಕ್ಕಿಗೆ ಈ ಕಡೆ ಫೋಟೋವನ್ನು ಇಟ್ಕೊಂಡು ಪೂಜೆ ಮಾಡೋದಕ್ಕೆ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಎಲ್ಲ ರೆಡಿ ಮಾಡಿ ಇಟ್ಟಿರೋದನ್ನ ದೀಪವನ್ನು ಹಚ್ಚಬೇಕು, ಅದೊಂದು ಬಾಕಿ ಇದೆ. ಸೊ ಹಾಗಾಗಿ ದೀಪ ಹಚ್ಬಿಟ್ಟು ನನ್ನ ಪೂಜೆನ ಮುಂದುವರಿಸ್ತೀನಿ. ಮತ್ತೊಮ್ಮೆ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಚೆನ್ನಾಗಿ ಒಳ್ಳೆ ಮಾತಾಡೋದು ಕಲಿ ಅಷ್ಟೇ. ಅಲ್ಲಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ರಿಗೂ ಮಕರ ಸಂಕ್ರಾಂತಿ ಆರ್ಥಿಕ ಶುಭಾಶಯಗಳು. ಇನ್ನೊಂದ್ಸರಿ ನಮ್ಮ ಅಮ್ಮನ ಕಡೆಯಿಂದ, ನನ್ನ ಕಡೆಯಿಂದ. ದಯನವ್ರು ಇನ್ನೂ ಫ್ರೆಶ್ ಅಪ್ ಆಗಿಲ್ಲ. ಅವ್ರು ಫ್ರೆಶ್ ಅಪ್ ಆದಮೇಲೆ ಅವ್ರ ಹತ್ರ ಒಂದ್ಸತಿ ಈ ವಿಷಯ ಸೇರಿಸ್ತೀನಿ. ಸೊ ಇವಾಗ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ ಅಂತ ಪೂಜೆ ಆಗಿದ ತಕ್ಷಣ ನಾನು ಅಮ್ಮ ಇಬ್ಬರು ತಿಂತಾ ಇದ್ದೀವಿ. ಸೊ ಇನ್ನೂ ಟಿಫನ್ ಏನೂ ಮಾಡಿಲ್ಲ. ನಮ್ಮಮ್ಮ ನಾನು ಹೇಳೋವರೆಗೂ ತಿನ್ನಲ್ಲ, ಟಿಫನ್ ಏನೂ ಮಾಡಿಲ್ಲ. ಟಿಫನ್ನು ಇವತ್ತು ವಿಶೇಷತೆ ಗೊತ್ತಲ್ಲ, ಪೊಂಗಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಖಾರ ಪೊಂಗಲ್ ಮತ್ತು ಸ್ವೀಟ್ ಪೊಂಗಲ್ಲು. ಸೊ ಅದು ಮಾಡಬೇಕಾದ್ರೆ ಹೇಗೆ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ಫ್ರೆಂಡ್ಸ್, ಇನ್ನೊಂದು ಏನು ಗೊತ್ತಾ, ಈ ಸೀರೆ ನಮ್ಮಮ್ಮ ಅವರ ಅಮ್ಮಂದು, ಅಂದರೆ ನಮ್ಮ ಅಜ್ಜಿ ಸೀರೆ. ಇವತ್ತು ನಾನು ಹಬ್ಬದ ದಿನ ಉಟ್ಕೊಂಡಿದ್ದೀನಿ. ನಾನು ನಮ್ಮ ಫ್ರಿಡ್ಜ್ ಇಬ್ಬರು ಒಂದೇ ಥರ ಕಾಣ್ತಾ ಇದ್ದೀವಲ್ವ. ಒಂಥರ ಚಾಕ್ಲೇಟ್ ಬ್ರೌನ್ ಕಲರ್, ನಂಗೆ ತುಂಬ ಇಷ್ಟ ಆಯಿತು ಈ ಸೀರೆ. ಲಾಸ್ಟ್ ಟೈಮು ನಾವು ಊರಿಗೆ ಹೋಗೋದಾಗ ನಾನು ನನ್ನ ತಂಗಿ ಎಲ್ಲ ಎತ್ಕೊಂಡು ಬಂದಿದ್ವಿ ನಮ್ಮ ಅಜ್ಜಿ ಸೀರೆ. ಅವ್ರು ಇವಾಗಿಲ್ಲ. ಸೊ ಅವ್ರ ನೆನಪಿಗೆ ಅಂತ ಈ ಸೀರೆ ಎತ್ಕೊಂಡ್ಬಂದು ಇವತ್ತು ಹಬ್ಬದ ದಿನ ಉಟ್ಕೊಂಡಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಆವಾಗಲೇ ಟಿಫನ್ಗೆ ಪೊಂಗಲ್ ಮಾಡ್ತೀನಿ ಅಂತ ಹೇಳಿದ್ನಲ್ವ. ಸೊ ಈಗ ಪೊಂಗಲ್ನ ಮಾಡ್ಕೊಂಡಿದ್ದೀನಿ. ಒಂದರಲ್ಲಿ ಸಿಹಿ ಪೊಂಗಲ್ ಮಾಡಿದ್ದೀನಿ, ಇನ್ನೊಂದರಲ್ಲಿ ಬಂದು ಖಾರ ಪೊಂಗಲ್ ಮಾಡ್ಕೊಂಡಿದ್ದೀನಿ. ನಾನು ಏನು ಮಾಡಿದೆ ಅಂತಂದರೆ, ಎರಡಕ್ಕೂ ಸಪ್ರೇಟಾಗಿ ಬೇಳೆ ಬೇಯಿಸ್ಕೊಳ್ಳಿಲ್ಲ. ಒಂದೇ ಸತಿ ಅಕ್ಕಿ ಮತ್ತು ಹೆಸರುಬೇಳೆ ಎರಡನ್ನೂ ಕೂಗಿಸ್ಕೊಂಡು ಅದಾದಮೇಲೆ ಅರ್ಧ ಭಾಗ ಮಾಡಿಕೊಂಡು ಸ್ವಲ್ಪ ಖಾರ ಪೊಂಗಲ್, ಸ್ವಲ್ಪ ಸಿಹಿ ಪೊಂಗಲ್ ಮಾಡ್ಕೊಂಡಿದ್ದೀನಿ. ಈಗ ಮಾಡ್ಕೊಂಡಿರೋದು ಸಿಹಿ ಪೊಂಗಲ್ನ ಒಂದು ಸ್ವಲ್ಪ ದೇವ್ರ ಹತ್ರ ಇಟ್ಬಿಟ್ಟು ಅದಾದಮೇಲೆ ನಾವು ನಾಷ್ಟ ಮಾಡ್ತೀವಿ. ಯಾಕಂದರೆ ಆವಾಗಲೇ ದೇವ್ರ ಪೂಜೆ ಮಾಡಬೇಕಾದ್ರೆ ನಾನು ಇನ್ನೂ ಸಿಹಿ ಪೊಂಗಲ್ ಮಾಡಿರಲಿಲ್ಲ. ಸೊ ಅದಕ್ಕೆ ಇವಾಗ ಮಾಡಿದ್ದೀನಲ್ವ, ನೈವೇದ್ಯಕ್ಕೆ ಇಟ್ಬಿಟ್ಟು ಅದಾದಮೇಲೆ ನಾವು ಟಿಫನ್ ಮಾಡ್ತೀವಿ. ಇವಾಗ ಇದನ್ನ ಒಂದು ಸಿಹಿ ಪೊಂಗಲ್ನ ಒಂದು ಚಿಕ್ಕ ಬೌಲ್ಗೆ ಹಾಕೊಂಡು ಬಂದಿದ್ದೀನಿ. ದೇವ್ರ ಮುಂದೆ ಇಡ್ತೀನಿ ಇವಾಗ. ಇಲ್ಲೇನಮ್ಮ. ಸೊ ಇಲ್ಲೇ ಮುಂದೆ ಇಟ್ಬಿಟ್ಟು ದೇವರು ತಿನ್ನಲಿ ಅಂದ್ಬಿಟ್ಟು ಇಟ್ಟಿದ್ದೀನಿ. ಈಗ ನಾವು ತಿನ್ನೋದು, ಬೆಳಗ್ಗೆಯಿಂದ ತಿನ್ನಿಲ್ಲ. ಅದಕ್ಕೆ ಇವಾಗ ತಿಂದ್ಬಿಟ್ಟು ಮುಂದಿನ ಕೆಲಸ ಏನು ಅಂತ ನೋಡೋಣ. ಇವತ್ತಿನ ದಿನ ಈಗ ಹೋಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಏನೇನಾಗುತ್ತೆ ಎಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳೋಕೆ ಆದಷ್ಟು ಟ್ರೈ ಮಾಡ್ತೀನಿ. ಆ್ಯಂಡ್ ಒಂದು ಡಿಸಪಾಯಿಂಟ್ಮೆಂಟ್ ನೋಡಿ, ಎಲ್ಲೋಯ್ತು ಅನ್ನೋದೇ ಗೊತ್ತಿಲ್ಲ. ಚೆನ್ನಾಗಿತ್ತು ಸೀರೆ, ನಮ್ಮ ಅಜ್ಜಿ ಸೀರೆ ನೋಡಿ, ಎಲ್ಲ ಸುಟ್ಟೋದಂಗೆ ಆಗೋಯ್ತು. ಓಕೆ, ಟಿಫನ್ ಮಾಡೋಣ. ಇದಕ್ಕಿನ್ನ ಸೆರಗು ಹೊಲಿಸಿಲ್ಲ ನಾನು, ಹಂಗೆ ಹಾಕೊಂಡು ಓಡಾಡ್ತಾ ಇದ್ದೀನಿ. ಬ್ಲೌಸ್ ಪೀಸಲ್ಲಿ ಕಟ್ ಮಾಡಿಸ್ಬಿಟ್ಟು. ಹೆಂಗೈತಮ್ಮ? ಸೊ ಪೊಂಗಲ್ ಜೊತೆಗೆ ಕಾಯಿ ಚಟ್ನಿ ಕೂಡ ಮಾಡಿದ್ದೆ. ಅದು ಕೂಡ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಪೊಂಗಲ್ಗೆ ಅಂದ್ಬಿಟ್ಟು ಕಾಯಿ ಚಟ್ನಿ, ಖಾರ ಪೊಂಗಲ್ ಮತ್ತು ಸಿಹಿ ಪೊಂಗಲ್. ಪೊಂಗಲ್ ಅಂತೂ ಸಕ್ಕತ್ತಾಗಿ ಬಂದಿದೆ. ನಂಗೆ ಆ್ಯಕ್ಚುಲಾಗಿ ಪೊಂಗಲ್ ಮಾಡಿದ್ರೆ ಸ್ಪೂನಲ್ಲೆಲ್ಲ ತಿನ್ನೋಕ್ಕೆ ಇಷ್ಟ ಆಗಲ್ಲ. ಯಾಕಂದರೆ ಚಟ್ನಿ ಪೊಂಗಲ್ ಎಲ್ಲ ನೀಟಾಗಿ ಕಲಿಸ್ಕೊಂಡು ಬಿಸಿ ಬಿಸಿಯಾಗಿ ಕೈಯಲ್ಲಿ ತಿನ್ನೋಕ್ಕೆ ನಂಗೆ ತುಂಬ ಇಷ್ಟ ಆಗೋದು. ಅದಕ್ಕೆ ಕೈಯಲ್ಲಿ ತಿಂತಾಯಿದ್ದೀನಿ. ಸೊ ಸಿಹಿ ಪೊಂಗಲ್ನ ಒಂದು ಸೈಡಲ್ಲಿ ಹಾಕ್ಕೊಂಡಿದ್ದೀನಿ. ಅವ್ರಿಗೆ ನನಗೆ ಇಬ್ಬರಿಗೂ ಅಂದ್ಬಿಟ್ಟು ಒಂದೇ ತಟ್ಟೆಯಲ್ಲಿ ಹಾಕ್ಕೊಂಡು ತಿಂತಾಯಿದ್ದೀನಿ. ನಿಂಗೆ ಪೊಂಗಲ್ ಇಷ್ಟ ಆಗಲ್ಲ ಅಲ್ವಾ? ಇಷ್ಟ ಆಯಿತಾ? ಹೆಂಗೆ ಮಾಡಿದ್ರೂ ಪೊಂಗಲ್ ಇಷ್ಟ ಆಗಲ್ಲ
ಅಂದರೆ ನನಗೆ ಅಮ್ಮನಿಗೆಲ್ಲ ಇಷ್ಟ ಪೊಂಗಲ್ ಬಿಸಿ ಬಿಸಿ ತಿನ್ನಕ್ಕಂತೂ ಇನ್ನೂ ಸಕ್ಕತ್ತಾಗಿರುತ್ತೆ. ಒಂದೊಳ್ಳೆ ನಿದ್ದೆ ಆಯಿತು. ಎದ್ದು ಇವಾಗ ಸ್ವಲ್ಪ ಚಳಿ ಆಗ್ತಿತ್ತು ಅಂದ್ಬಿಟ್ಟು ಟೀ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಟಿಫನ್ ಎಲ್ಲ ಆಯ್ತಲ್ಲ, ಮೂಗೆಲ್ಲ ಒಂಥರ ಮುಲ ಮುಲ ಅಂತ ಇತ್ತು, ಶೀತ ಆಗ್ಬಿಟ್ಟಿದೆ, ಅದು ಒಂದೇ ಕಡೆ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಸ್ವಲ್ಪ ಚಳಿ ಆಗ್ತಿತ್ತು, ಮತ್ತು ಶೀತಕ್ಕೂ ಅದಕ್ಕೂ ಒಂದು ಒಳ್ಳೆ ನಿದ್ದೆ ಆಯಿತು. ಟೀಗೆ ಅಂತ ಇಟ್ಟಿದ್ದೀನಿ. ಇವಾಗ ಅಮ್ಮನೂ ಎದ್ದು ಆಚೆ ಕೂತಿದ್ದಾರೆ. ನಾನು ಅಮ್ಮ ಇಬ್ಬರು ಟೀ ಮಾಡ್ಕೊಂಡು ಕೊಟ್ಬಿಟ್ಟು, ದಯನವ್ರು ಇದೆಲ್ಲ ಕುಡಿಯಲ್ಲ, ಕಾಫಿ ಟೀ ಹಾಲು ಏನೂ ಆಗಲ್ಲ ಅವ್ರಿಗೆ. ನಾನು ಅಮ್ಮ ಇಬ್ಬರೇ ನಮ್ಮನೇಲಿ. ಆ್ಯಂಡ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಬಟ್ ಇನ್ನೂ ಅವ್ರು ಸ್ನಾನನೂ ಮಾಡಿಲ್ಲ, ರೆಡಿನೂ ಆಗಿಲ್ಲ. ಸೊ ಹೋಗೋದ ಏನು ಅನ್ನೋದೇ ಇನ್ನೂ ದೊಡ್ಡ ಕನ್ಫ್ಯೂಷನಲ್ಲಿ ಇದ್ದೀವಿ. ಸೊ ಹೋಗಿಲ್ಲ ಅಂತ ಅಂದರೆ ಸಾಂಬಾರು ಮಾಡೋಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊಳ್ಬೇಕು. ಗೊತ್ತಲ್ಲ, ಇವತ್ತು ಹಬ್ಬದ ಸ್ಪೆಷಲು ಇದ್ಕಿದ್ದು ಬೇಳೆ ಸಾರು. ಅದಕ್ಕೆ ಕಾಳೆಲ್ಲ ನೆನೆ ಹಾಕಿದ್ದೀವಿ, ಇನ್ನೂ ಅದನ್ನು ಇಕ್ಕಿಲ್ಲ. ಇದಕ್ಕೆ ಬಿಟ್ಟು ಸಾರು ಮಾಡೋದಕ್ಕೆ ರೆಡಿ ಆಗಬೇಕು. ಅದಕ್ಕೂ ಮುಂಚೆ ಒಂದು ಬಿಸಿಯಾಗಿ ಒಂದು ಫ್ರೆಶ್ ಆಗಿ ಟೀ ಕುಡಿದ್ಬಿಟ್ಟು, ಟೀ ಕುಡಿದ್ರೆ ಒಂಥರ ಎನರ್ಜಿ ನೆಕ್ಸ್ಟ್ ಕೆಲಸ ಮಾಡೋದಕ್ಕೆ ಅಂತ. ಸೊ ಹಾಗಾಗಿ ಟೀ ಕುಡಿದ್ಬಿಟ್ಟು ಆಮೇಲೆ ಏನು ಕೆಲಸ ಅಂತ ನೋಡ್ತೀವಿ. ನಮ್ಮ ಮನೆ ಎದುರುಗಡೆ ಮನೆಯಲ್ಲಿ ತಾತ ಬಂದ್ಬಿಟ್ಟು ಮಾದಪ್ಪಂಗೆ ಮಾಲೆ ಹಾಕಿಸ್ಕೊಂಡಿದ್ದಾರೆ. ಸೊ ಮನೆಗೆ ದೇವ್ರು ಕರ್ಕೊಂಡ್ಬಂದು ಭಜನೆ ಎಲ್ಲ ಮಾಡ್ತಿದ್ದಾರೆ. ಇದೆಲ್ಲ ವರ್ಷಕ್ಕೊಂದ್ಸತಿ ನೋಡೋದೇ ಒಂಥರ ಖುಷಿ ನೋಡಿ. ಎಷ್ಟು ಚೆನ್ನಾಗಿ ದೀಪ ಎಲ್ಲ ಆರ್ದಂಗೆ. ಇನ್ನೂ ಒಂದು 2-3 ಜನ ಮನೆಗೆಲ್ಲ ಹೋಗ್ತಾರಂತೆ. ಚೆನ್ನಾಗಿರುತ್ತೆ ಇದೆಲ್ಲ ನೋಡೋದಕ್ಕೆ. ಮನೆಗೆ ಬಂದು ಭಜನೆ ಎಲ್ಲ ಮಾಡ್ತಾರೆ, ಮಾದಪ್ಪನ ಹಾಡುಗಳೆಲ್ಲ ಆಡ್ತಾರೆ. ಮಾದಪ್ಪನ ಭಜನೆ ಮಾಡ್ಕೊಂಡು ಹೋದ್ರಲ್ಲ, ಸೊ ಪ್ರಸಾದನೂ ಸಿಕ್ತು ನನಗೆ. ಬಟ್ ದೇವಸ್ಥಾನದಲ್ಲಿ ತಿಂತೀವಲ್ಲ, ಆ ರೀತಿ ಟೇಸ್ಟ್ ಬರೋದೇ ಇಲ್ಲ. ಮನೇಲಿ ಸುಮ್ಮನೆ ಟ್ರೈ ಮಾಡಿದ್ರೆ ತುಂಬ ಚೆನ್ನಾಗಿದೆ. ಪ್ರಸಾದ ತಿಂತಾಯಿದ್ರೆ ಯಾಕೋ ಕೈ ನಿಲ್ತಾ ಇಲ್ಲ. ಆದರೆ ಪ್ರಸಾದನ ನಮ್ಮ ಅಮ್ಮನಿಗೂ ಮತ್ತು ದಯನವ್ರು ಇಬ್ರಿಗೂ ಕೊಡಬೇಕು. ಕೊಡಲಾ ಬೇಡವಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಎರಡು ಕೈಯಲ್ಲಿ ಹೆಂಗಮ್ಮ ಇರುತ್ತಿದ್ಯಾ? ಅಂದರೆ ಹಂಗೆ ಇರ್ತದೆ. ಅವಾಗಲೇ ಏನೋ ಹೇಳ್ತಿದ್ದಲ್ಲ, ಹೇಳು. ಇಂಗ್ಲೀಷ್ ಎಲ್ಲ ಮೇಲೆ ಹಾಕಿಲ್ಲ. ಹೇಳು ಹೇಳು. ಏನು ಹೇಳಣ? ಅವ ಕಂಬ ಹೊಡಿಕೊಂಡು ಕಾಕ ಕುತ್ಕೊಂಡ್ಬಿಟ್ರೆ 2 ಕೈಲಿ ರಪ ರಪ ರಪ್ಪ ಇಟ್ಬಿಡೋದು. 5 ಗಂಟೆ 5:30 ಎದ್ದು ಒಂದು ಎಷ್ಟು ಕೆ ಜಿ ಕಾಳು ಇದಕ್ಕೆ ಇದ್ರಿ? ಇದಕ್ಕೆ ಬೇಳೆ ಸಾರಿಗೆ ಹಾಕೋದು 1 ಸೇರು 2 ಸೇರು ಕಾಳೆಣ್ಣೆ ಹಾಕೋದು. ನೀವು ಅಷ್ಟೊಂದು ಚೆನ್ನಾಗಿದ್ರಲ್ಲ. ಮತ್ತೆ ಅಷ್ಟೊಂದು ಜನ ಇದ್ರೆ ತಿನ್ನೋದು ಹಂಗೆ ಇತ್ತು. ಬರೀ ಖಾರ ಪುಡಿ ಉದುರ್ಸ್ ಮಾಡೋದು ಎಷ್ಟು ಚೆನ್ನಾಗಿರೋದು ಗೊತ್ತಾ. ಕಾಯಿ ರುಬ್ತಲಿಲ್ಲ, ಏನಿಲ್ಲ. ಒಂದು ಬೆಳ್ಳುಳ್ಳಿ, ಒಂದು ಈರುಳ್ಳಿ ಒಗ್ಗರಣೆಗೆ ಹಾಕ್ಬಿಟ್ಟು, ಕರಿಬೇವು ಸೊಪ್ಪು ಹಾಕ್ಬಿಟ್ಟು, ಕಲ್ಲು ಕಾಯಿಸ್ಬಿಟ್ಟು ಎತ್ತಿ ಒಗ್ಗರಣೆಗೆ ಹಾಕ್ಬಿಟ್ಟು ತಪ್ಪಲೆ ಒಳಕ್ಕೆ ಬಿಟ್ಬಿಡೋದು. ಮಡಕೆ ಒಳಕ್ಕೆ ಕಲ್ಲ. ಬರೀ ಇಕ್ಕಿದ ಬೇಳೆ ಸಾರು ಒಂದೇನ ಮಾಡ್ತಾ ಇದ್ದಿಲ್ಲ? ಅವರೆಕಾಳು ಹುಳಿ ಸಾರಿಗೂ ಹಂಗೆ ಮಾಡೋದು. ಅಲ್ಲ, ಹಬ್ಬದ ದಿನ ಏನು ಮಾಡ್ತಾ ಇದ್ರಿ? ಏನು ಮಾಡೋದು, ಏನು ಗೆಲ್ಸಿದ್ದು. ಅವಾಗ ಊರಲ್ಲಿ ಬರೋರು ರಾಗಿ ಕುಯ್ಯೋ, ಹೊಲ ಕುಯ್ಯೋ ಟೈಮ್ಗೆ ಗಾಡಿಲೇ ಬರೋದು. ಆವಾಗ ಗೆಣಸು ಒಂದು ಇಬ್ಬರಿಗೆ ರಾಗಿ ಕೊಟ್ಬಿಟ್ಟು, ಅದೆಷ್ಟೋ 1-2 ಏನೋ ಅಪ್ಪನೇ ಅಳಿಯೋದು. ಮಡಿಗೆ ಅಳಿಯೋದು ಗೆಣಸ ಇಬ್ಬರಿಗೆ. ಊರೆಲ್ಲ ಮೆರೆಯೋದು. ಆ ಗಾಡಿನೇ ಕಟ್ಕೊಬಂದ್ಬಿಡೋದು ಗೆಣಸಿಗೆ ಬೇರೆ ಊರಿಂದ. ಕಡಲೆಕಾಯಿ ನೀವೇ ಬೆಳೀತಾ ಇದ್ರಿ? ಅವರೆಕಾಯಿ ಏನು ಬೇಯಿಸ್ತಿರ್ಲಿಲ್ಲ. ಅವರೆಕಾಯಿನೂ ಬೆಳೀತಿದ್ರಾ? ಅವರೆಕಾಯಿ ಕಡಲೆಕಾಯಿ ಬೆಳೀತಿದ್ರು. ಒಣಗೊನೆ ಬೆಳೆಯೋದು. ಒಣಗೊನೆ ಜೊತೆ ಹಿಂಗೆ ಅನ್ನೋದು ಗಿಡದೊಳಗೆ ತೂಗುದು ಮನೆ ಹೋಯ್ತು ಎಲ್ಲ. ಎಳ್ಳು ಬೆಲ್ಲೆಲ್ಲ ಮಾಡ್ತಾ ಇರ್ಲಿಲ್ವಾ? ಅವರೆಕಾಯಿನೇ ಬೇಯಿಸ್ತಿರ್ಲಿಲ್ಲ. ಅದೇನು ಗಣೇಶ ಸಂಕ್ರಾಂತಿ ಹಬ್ಬ ಬರೋದು ಹೇಳಿದ್ದು ಗೆಣಸು ಯಾವುದೋ ಟೈಮಲ್ಲಿ ಬರೋದು. ಅವಾಗ ಏನು ಹಸಿದೆ ಕಡಿತಿದ್ದ ಕಟ್ಕ ಏನ ಗೆಣಸು. ಇವಾಗ ಬೇಯಿಸಿರೋ ತಿನ್ನಕ್ಕೂ ಕಷ್ಟ. ತೊಳೆದ್ಬಿಡೋದು ಚೆನ್ನಾಗಿ ಉನಿ ಹಾಕ್ಬಿಟ್ಟು ಹಿಂಗೆ ಬಂದ್ಬಿಟ್ಟು ಹೂವು ನೀರು ಹೋಗ್ಬಿಟ್ಟು ತಪ್ಪಲೆಗೆ ನೆನೆ ಹಾಕ್ಬಿಡೋದು. ನೆನೆ ಹಾಕ್ಬಿಟ್ಟು ತೊಳೆದ್ಬಿಟ್ಟು ಬೇಯಿಸೋದು. ನೆಲ್ಲುಲ್ಲು ಹಾಕಿ. ನೆಲ್ಲುಲ್ಲು ಏನಕ್ಕೆ? ನೆಲ್ಲುಲ್ಲು ಅದ್ರೊಳಗೆ ಹಾಕ್ಬಿಟ್ಟು ನೆಲ್ಲುಲ್ಲ ಇದಾಕಿ ಎಲ್ಲ ಬೆಂದೈತವೆ ಏನೋ ಹಾಕ್ಬೇಕೇನೋ. ಹಾಲು ಬರೋದು ಗೆಣಸಲ್ಲಿ ಆಗ ಕಡಿದ್ರೆ. ಇವಾಗಲೂ ಬರುತ್ತಲ್ಲ. ಏನು ಅಷ್ಟಾಗಿ ಬರೋಲ್ಲ. ಯಾವಾಗಿನ ಗೆಣಸೆಲ್ಲ ಸಿಹಿ ಗೆಣಸು ಅವಾಗ ತಿನ್ನೋಕ್ಕೆ ಸಿಹಿ ತಿನ್ನೋಕ್ಕೆ ಘಮ ಅನ್ನೋದು. ದನ ಎಲ್ಲ ಕಿಚಾಯಿಸ್ತಾ ಇರ್ಲಿಲ್ವಾ? ಕಿಚಾಯಿಸ್ತಿದ್ರ? ಎಲ್ಲಿ ನಿಮ್ಮನೆ ಅಲ್ಲ ಊರಲ್ಲೇನಾ? ಕೆರೆ ಗೋಳಿ ಹೋಯ್ತೀವಲ್ಲ ಕೆರೆ ಹತ್ರ. ಇಲ್ಲಿ ಊರೇ ಹೋಗೋದು.
ಊರಲ್ಲಿ ರೆಡಿ ಮಾಡ್ಕೊಂಡು ಅಲ್ಲೂ ಅಲ್ಲಿ ಎಲ್ಲ ಇದು ಗುಲಾಮ್ ಪಟ್ಟೆ ಅನ್ಸೋರು ಗೌಸು ಹ್ಮ್ ಎತ್ಕೊಳ್ಳೋ ಗೌಸ್ ಹಾಕ್ತಿದ್ದು ಕನ್ನಡ ಗೌಸು ಅಂದ್ರೆ ಮೈ ತುಂಬಾ ಇದಾಗ್ತಾರಲ್ವಾ ಬಟ್ಟೆ ಅದು ಮಿಣ ಮಿಣ ಅನ್ನತ್ತಲ್ಲ ಅದ ಅಪ್ಪ ಇನ್ನೂ ಇರಬೇಕು ಗೌಸ್ ಹ್ಮ್ ಆ ಕಡೆ ಈ ಕಡೆ ಕನ್ನಡಿ ಆಮೇಲೆ ಗುಲಾಮ್ ಪಟ್ಟೆ ಆಮೇಲೆ ಜವನ ಆಮೇಲೆ ಊದ್ಗಡ್ಡಿಗಳ ಕಟ್ಬಿಟ್ಟು ಕೊಂಬು ಕಟ್ಟೋದು ಆಮೇಲೆ ಗಂಟೆನೂ ಇರಬೇಕು ಊರಲ್ಲಿ. ಗಂಟೆ ಅಂದರೆ ಈ ಬಾರಲ್ಲಿ ಎಣಿತಾರಲ್ಲ ಇದು ಬೆಲ್ಟ್ ಹಾಕೊಂಡಂಗೆ ಆ ಥರ ಎಣಿಸಿ ಮಡಗಿರೋದಪ್ಪ ಗೌಸು ಗೆಜ್ಜೆ ಇದು ಎಲ್ಲನೇ ಗಂಟೆ ಎಲ್ಲನೇ ಇರಬೇಕೇನೋ ಇನ್ನು ಒಂದು ಏರ್ ಎತ್ತಿಗೆ ಮಡಿಕೊಂಡಿದ್ದು ಎಲ್ಲಾರ ಹೋದ್ರೆ ಬಂದರೆ ಈಸ್ಕೊಳ್ಳೋದು ಗೌಸ ಬೇರೆಯವ್ರಿಗೂ ಕೊಡ್ತಾ ಇದ್ರ. ನಮ್ಮೂರಲ್ಲಿ ನಮ್ಮವೇ ಎದ್ದು ಕಾಣೋದು ಗುಲಾಮ್ ಪಟ್ಟೆ ಕಲ್ಲರ್ ಅನ್ಸೋದು. ಯಾರು ರೆಡಿ ಮಾಡ್ತಾ ಇದ್ದಿದ್ದು? ಮಾದಿರು ಅಪ್ಪ. ಊರುಗಳೇ ಸರಿ ಹಬ್ಬಗಳು ಮಾಡೋಕ್ಕೆ. ಯಾರವ್ರೆ ಊರಲ್ಲಿ? ಎಲ್ಲ ಕಿಚ್ಚಾಯಿಸ್ಕೊಂಡು ಬಂದ್ಬಿಡೋರು ಬರಬೇಕಾದ್ರೆ ಒನಕೆ ತೊಳೆದು ಅದಕ್ಕೆ ಪಟ್ಟೆ ಇಕ್ಕಿ ಇದೇನು ಈಗ ನಾವು ಕೆಂಪು ಸುಣ್ಣ ಕೆಮ್ಮಣ್ಣು ಕಲಸಿ ಮುಗ್ತಾವ್ ಪಟ್ಟೆ ಇಕ್ಕಿ ಆ ದನ ಕಿಚ್ಚಾಯಿಸ್ಕೊಂಬರೋ ಅಷ್ಟರಲ್ಲಿ ಒನಕೆ ಅಡ್ಡ ಮಡಗಿ ಬಾಗಿಲೊಳಗೆ ಹೊಸದೊಳಗೆ ಆಮೇಲೆ ಆ ಕಾಲು ನೀರು ಹಾಕಿ ದೀಪ ಗಡ್ಡಿ ಬೆಳಗಿ ಒಳಗೆ ಥರ ಎತ್ಕೊಳ್ತಾರೆ. ಮನೆ ಒಳಗಿಂದಾನೆ ಇತ್ಲಿಗೆ ಹೋಗವ? ಮಾಮೂಲಿ ಎಟ್ಟಿ ಬಾಗಿಲಿಂದಾನೇ ಹೋಗ್ತಾ ಇದ್ದಿದ್ದು. ಹೊಸ್ಲಿಂದ ಈಚೆ ನಿಂತ್ಕೊಂಡ್ರು ಬತ್ತಾವೆ ಅಂದಾಗ ಎಲ್ಲ ರೆಡಿ ಮಾಡ್ಕೊಂಬಿಟ್ಟಿರೋರು ಕಿಚ್ಚಾಯ್ಕೊಂಡು ಬತ್ತಾವೆ ಅಂತ. ಆಗ ಕಾಲು ತೊಳೆದು ಕುಂಕುಮ ಕುಂಕುಮ ಇಕ್ಕಿ ಅವಾಗ ಪೂಜೆ ಮಾಡಿ ಒಳಗೆ ಕಳ್ಕೊತಿದ್ದು ಎಸ್ಕೊಳ್ಳು ಎತ್ಕೊಳ್ಳೆಲ್ಲ. ಆಮೇಲೆ ಇಂತಟಿಲಿ ಎಷ್ಟು ಗೂಡವೆ ಆ ಗೂಡಿಗೆಲ್ಲ ಸಗಣಿ ದೀಪ ಮಡಗಿ. ಏನು ಗೂಡು? ಗೂಡು ದೀಪಗಳು ಇಡ್ತೀವಲ್ಲ ಗೂಡು ಪಡ್ಸಲ ಮೇಲೆ ಇಲ್ವ ಗೂಡು ಆ ಥರ. ಆಮೇಲೆ ಗೋಡೆಯಲ್ಲಿ ಮಾಡಿರ್ತಾರಲ್ಲ ಗೂಡು. ಆಮೇಲೆ ಉಣ್ಣಿ ಹೂವು ಆಮೇಲೆ ತುಂಬೆ ಹೂವು ಆಮೇಲೆ ಅಣ್ಣೆ ಹೂವು 5 ಥರ ಒನ್ನೆ ಹೂವು ಆಮೇಲೆ ಇನ್ನೊಂಥರ 5 ಥರ ಹೂವು ಹೋಗಿ ಬೆಳಿಗ್ಗೆನೆ ಹಬ್ಬ ಅಂತ ಆದಾಗ ಬೆಳಿಗ್ಗೆನೆ ಹುಡ್ಕೊಬಿಡ್ತಿದ್ದು. ಒಂದು ಬುಟ್ಟಿ ಕುಯ್ಕೊಬಿಡ್ತಿದ್ದು. ಬುಟ್ಟಿ ಕುಯ್ಕೊಂಡ್ಬಿಟ್ಟು ಎಲ್ಲ ಸಾರಿಸಿ ಕಸ ಗುಡಿಸಿ ಸಾರಿಸಿ ಬೂದಿಲಿ ಎಲ್ಲ ರಂಗಲ್ಲೇ ಬಿಟ್ಟು ಹಿಂದ್ಲಟ್ಟಿ ಮುಂದ್ಲಟ್ಟಿ ಕೊಟ್ಟಿಗೆಗೆಲ್ಲ ಆಮೇಲೆ ಅಲ್ಲಿ ಕೆಂಡ ಹಾಕಿ ಸಾಂಬ್ರಾಣಿ ಹಾಕಿ ಆ ಹೂವು ಎಲ್ಲ ಎರ್ಚಿ ಹಿಂಗೆ ಕಾಳು ಇದ್ಕಿದ್ರೆ ಅದನ್ನ ಮಡಿಕೊಂತಿದ್ದು. ಆ ಸಿಪ್ಪೆ ಅದು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಹಿಂದೆಗಡೆ ಇದರಿಂದ ಎರ್ಚ್ಕೊಂಡು ಬಾಗಿಲಿಗೆ ಬರುವತ್ತಿಗೆ ಬಾಗಿಲಿಗೆ ರಂಗೋಲಿ ಹಾಕಿ ಮನೆ ಒಳಗೆಲ್ಲ ಎರ್ಚ್ಕೊತಿದ್ರ. ಹಿಂದ್ಲಟ್ಟಿ ದನ ಕಟ್ತಿದ್ರಲ್ಲ ಅಲ್ಲೆಲ್ಲ ಎರ್ಚೋರು ಎಲ್ಲ ಇದು ಹೂವು ಒನ್ನೆ ಅವು 5 ಥರ ಹೂವು ಈ ಕಾಳು ಇದ್ಕಿರೋವು ಎಲ್ಲ ಬೆಳಗ್ಗೆನೇ ಹೋಗ್ಬಿಡ್ತಿದ್ರು ಹೊಲದಲ್ಲಿ ಎಲ್ಲ ಥರ ಹೂವು. ಅಂಥದ್ದು ಇಂಥದ್ದು ಅಂತಿಲ್ಲ, ಎಲ್ಲ ಥರ ಹೂವು. 5 ಥರ ಹೇಳಿಲ್ವೇ? ಅಣ್ಣೆ ಹೂವು, ಉಗುನಿ ಹೂವು 2 ಆಯ್ತಾ, ಒನ್ನೆ ಹೂವು 3 ಆಯ್ತಾ, ಆಮೇಲೆ ತುಂಬೆ ಹೂವು 4, ಇನ್ನೊಂದು ಯಾವುದೋ ಹೂವು 5 ಹೂವು. ಆಮೇಲೆ ಅದೆಲ್ಲ ಕಿಚ್ಚಾಯಿಸ್ಕೊಂಡು ಬಂದ್ಮೇಲೆ ಊಟ ಮಾಡ್ಕೊಳ್ಳೋದು. ಅವಾಗ ಇದ್ರಲ್ಲಿ ಏನು ಎಡೆ ಪಡೆ ಏನೂ ಇಲ್ಲ. ದೇವ್ರಿಗೆ ಎಡೆ ತೋರಿಸ್ಬೇಕು, ಪೂಜೆ ಮಾಡಬೇಕು ಅನ್ನೋದು ಏನಿಲ್ಲ. ಮಾಡೋರು ಬೆಲ್ದಾನ ಮಾಡೋರು. ನೀವು ಬೆಲ್ದಾನ ಎಲ್ಲ ಮಾಡ್ತಿರ್ಲಿಲ್ಲ? ಮಾಡ್ತಿತ್ತೋ ಇಲ್ವೋ ಗೊತ್ತಿಲ್ಲ, ನಾವೇನು ತಿಂದಾಗೂ ಇಲ್ಲ, ನಾವೇನು ಮಾಡ್ತಾಗಿಲ್ಲ. ಸಾವಿಗೆ ಮಾಡೋದು ಅಷ್ಟೇ. ಊಟಕ್ಕೇನೆಲ್ಲ ಒಟ್ಟಿಗೆ ಕುತ್ಕೊಬಿಡ್ತಿದ್ರ 8 ಜನನು? ನಾವು ಒಬ್ಬೊಬ್ಬ ಇಬ್ಬರು ಒಂದು ತಟ್ಟೆ ಕುತ್ಕೊತಿದ್ವಿ. ಸುನಂದಮ್ಮ ಕುತ್ಕೊಳ್ಳೋರು, ಅವ್ವನೂ ಕುತ್ಕೊಂಡ್ಬಿಡ್ತಾ ಇತ್ತು. 4 ಜನ 3 ಜನ ಒಟ್ಟಿಗೆ ಕುತ್ಕೊಂಡ್ಬಿಡ್ತೀವಿ ಒಂದು ತಟ್ಟೆಗೆ. ಅವ್ವ ನಾವು ಎಲ್ಲ ಒಂದು ತಟ್ಟೆ ತಿಂದು ಇಲ್ಲ ಕಾಂತ ಕುತ್ಕೊಳ್ಳೋಳು, ಇಲ್ಲ ಸುನಂದಮ್ಮ ಕುತ್ಕೊಳ್ಳೋಳು. ನಾನು ಸುನಂದಮ್ಮ. ಯಾರ ಜೊತೆ? ಅವ್ವನ ಜೊತೆ? ಸುನಂದಮ್ಮ ನಾನು ಇಬ್ಬರು ಕುತ್ಕೊಳ್ಳೋರು, ಅವ್ವ ಕಾಂತ ಇಬ್ಬರು ಕುತ್ಕೊಳ್ಳೋರು. ಸುಶೀಲ ಹೆಂಗೋ ಜ್ಞಾಪನ ಇಲ್ಲ. ದೊಡ್ಡವಳು ಯಾರ ಜೊತೆ ಕುತ್ಕೊತಿದ್ವಿ ಅನ್ನೋ ಗೊತ್ತಿಲ್ಲ. ನಾವೇ ಜಾಸ್ತಿ ಬೆಳೆದೇವು. ಕಾಳು ಬೇಯಕ್ಕೆ ಬಿಡ್ತಿತ್ತವ, ಒಲೆಯಲ್ಲಿ ಬೇಯಿಸ್ಬಿಟ್ಟು ಎಲ್ಲ ತಪ್ಪ ಬೆಂದು ಏನು ಬೆಂದೈತೆ ಅನ್ನೋ ಇಳಿಸ್ಬಿಡೋದು. ಅಷ್ಟು ಬೇಳೆ, ಅಷ್ಟು ಸಾರು, ಇದ್ಕಿದ ಬೇಳೆ. ಆಮೇಲೆ ಕಾಳುಗಳು ಸಾರನ್ನ ಹುಳಿ ಸಾರು ಮಾಡಿದ್ರೆ ಸಾರು ಕಾಯಿಗೆ ಏನು ರುಬ್ಬಾಗ್ತಿಲ್ಲ ಅಂತ ಹೇಳ್ತಾ ಇಲ್ವ, ಬರೀ ಪುಡಿ ಉದುರಿಸಿ ಹುಳಿ. ಇದ್ಕಿದ ಬೇಳೆನೂ ಕಾಯಿ ರುಬ್ಬಾಗ್ತೀರ ಮಾಡ್ತಿದ್ರ? ಇದಕ್ಕದ ಬೆಳೆಗೇನೋ ರುಬ್ತಿತ್ತೇನೋ, ಈ ಹುಳಿ ಸಾರಿಗೆಲ್ಲ ರುಬ್ತಾ ಇರಲಿಲ್ಲ. ನಿಮಗೆಲ್ಲ ಬಟ್ಟೆ ತೆಗಿತಿದ್ರಾ? ವರ್ಷಕ್ಕೆ 2 ಸರಿ ಮತ್ತೆ ಬಟ್ಟೆ ತೆಗಿತೀವಿ. ಅದಕ್ಕೆ ಸಂಕ್ರಾಂತಿಗೆಲ್ಲ ಬಟ್ಟೆ ತೆಗಿತಿರ್ಲಿಲ್ಲ? ಯಾವ್ದಿಲ್ಲ ಅಂದ್ರೆ ಗೌರಿ ಹಬ್ಬದಲ್ಲಿ ತಪ್ಪಿಸ್ತಿರ್ಲಿಲ್ಲ. 5 ಜನಕ್ಕೂ ಒಂದೇ ಥರ ಕಲರ್ ಬೇರೆ ಬೇರೆ, ಒಂದೇ ಡಿಸೈನು ಕಲರ್ ಬೇರೆ ಬೇರೆ. ಅವರು ಸತಿ ಸಾಮಾನೆಲ್ಲ ಬರೋಣ ಎಲ್ಲಿಂದ ತರ್ತೀಯ, ನಿಮಗೆ ಸಿಗ್ತಾವ ಈ ಬಟ್ಟೆಗಳು ಅಂತ. ಅವ್ರಿಗೂ 5 ಜನ ಹೆಣ್ಮಕ್ಳು. ಸ್ವಲ್ಪ ಜೋರಾಗಿ ಹೇಳು, ಏನು ಕೇಳಿಸ್ತಲ್ಲ. ಅವ್ರಿಗೂ 5 ಜನ ಹೆಣ್ಮಕ್ಳಲ್ವಾ, ಇವ್ರು ರೆಕಾರ್ಡ್ ಮಾಡ್ಕೊತಾವಳೆ ಅನ್ನೋ ಬೇವರ್ಸಿದೆ.
ಹೇಳು ನಿಮ್ಮ ಸ್ಟೋರಿಗಳೆಲ್ಲ ಕೇಳಕ್ಕೆ ಚೆನ್ನಾಗಿರುತ್ತೆ. ಆಮೇಲೆ ಇದೆಲ್ಲಿ ಸಿಗ್ತವೆ ಭದ್ರಗೌಡ ನಿಮಗೆ ಈ ಬಟ್ಟೆಗಳು ಅಂತ ಮೂಸನ್ ಸಾಬಿ ಅಂತ ಇದ್ದ ಸಾಕೋರಿಗೆ, ಅವನ ಅಂಗಡಿ ಬಿಟ್ರೆ ಬೇರೆ ಅಂಗಡಿಗೆ ಹೋಯ್ತಿರ್ಲಿಲ್ಲ ಅಪ್ಪ. ಆಗ ಹೋಗಿ ನಾವು ಒಬ್ಬೊಬ್ರಿಗೂ ಅಳತೆ ಅಳತೆ ಕೊಟ್ಕೊಂಡು ಹೋಗ್ಬಿಟ್ಟು ಅಳತೆನೂ ಕೊಟ್ಟು ಬರ್ತಿದ್ದ ಸುತ್ತಲೋಗಿ, ಇಲ್ಲ ಅಂದರೆ ಬ್ಲೌಸ್ ಕೊಟ್ಟು ಕಳಿಸ್ತಿದ್ದ. ಹಂಗ ಮಾತ್ರ ಒಂದೇ ಥರ ಹೊಲಿಯೋರು. ಹಂಗೆ ಮಾಡ್ಕೊಂಡು ಈಸ್ಕೊಬಂದ್ಕೊಂಡು ಆಕಳು ಊರಿ ಹಬ್ಬದಲ್ಲಿ ಮಾತ್ರ ಮಿಸ್ ಆಯ್ತಿರ್ಲಿಲ್ಲ, ಯಾವಾಗಲೂ ಮಿಸ್ ಆದರು. ಯಾರಿದು? ಹಾಂ, ಏನಕ್ಕೆ ರೆಡಿ ಆಗಿದೆಯಾ ತ್ರಿಷಾ? ಹಬ್ಬ ಅಂತ ಬೀರಲ್ವಾ? ಆಯ್ತಾ ಬೀರಿ? ನನಗೆ ತಂದೆ ಕೊಟ್ಟಿಲ್ಲ. ಏಯ್, ನೀನು ಚಿಕ್ಕ ಪಾಪು, ನೀನು ಕೊಡಬೇಕು. ನಮ್ಮಮ್ಮನ ಸ್ಟೋರಿ ಕೇಳ್ಕೊಂಡು ಬೇರೆ ಇಕ್ಕದ್ವಲ್ಲ, ಅದಕ್ಕೆ ಇವಾಗ ಸಾಂಬಾರೆಲ್ಲ ಮಾಡ್ತಾ ಇದ್ದೀವಿ. ನಮ್ಮ ಅಮ್ಮಂಗೆ ಗೊತ್ತೇ ಇಲ್ಲ ನಾನು ವಿಡಿಯೋ ಆನ್ ಮಾಡಿ ಇಟ್ಟಿರೋದು. ಅದು ಮಾಡೋದು ಹೇಳ್ತಾ ಇದೆ. ಆದ್ರೂ ನಿಂಗೆ ಡೌಟ್ ಇತ್ತು ತಾನೇ? ಡೌಟ್ ಇತ್ತು, ಬಟ್ ನಾನು ಮಾಡ್ತಾ ಇದ್ದೀನಿ ಅನ್ನೋದು ಗೊತ್ತಿರಲಿಲ್ಲ. ಮೆತ್ತಗೆ ಮಾತಾಡ್ತಾ ಇದ್ದೀನಿ, ಜೋರಾಗಿ ಮಾತಾಡೋ ಅಂತ ಗೊತ್ತಾಗೋಯ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಓಕೆ, ಈಗ ಸಾಂಬಾರು ಮಾಡ್ತಾ ಇದ್ದೀನಿ. ಸಾಂಬಾರು ಮಾಡಿಬಿಟ್ಟು ಅಡುಗೆ ಪೂರ್ತಿ ಮಾಡುವ. ಇವತ್ತು ಕಾಳಿನೊಂದು ಸ್ವಲ್ಪ ಬೇಯಬೇಕು. ಸಾರಿಗೆ ಕುದಿಯೋಕೆ ಇಟ್ಟಿದ್ದೀನಿ. ಆವಾಗಲೇ ಮಸಾಲೆಗೆಲ್ಲ ರೆಡಿ ಮಾಡ್ಕೊತಿದ್ನಲ್ವಾ, ಸೊ ಒಗ್ಗರಣೆಗೆಲ್ಲ ಹಾಕಿ ಸಾರು ಕುದಿಯೋಕೆ ಇಟ್ಟಿದ್ದೀನಿ. ತುಂಬ ಸಿಂಪಲಾಗಿ ಸಾರು ಮಾಡ್ಕೊಂಡಿದ್ದೀನಿ. ಏನೇನು ಹಾಕ್ಕೊಂಡಿದ್ದೀನಿ ಅಂದರೆ ಕಾಯಿ, ಟೊಮ್ಯಾಟೊ ಒಂದು ಸಣ್ಣದು, ಒಂದು ಅರ್ಧ ಈರುಳ್ಳಿ, ಜೀರಿಗೆ ಸ್ವಲ್ಪ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಅಷ್ಟೇ. ಅಷ್ಟು ಹಾಕ್ಕೊಂಡು ರುಬ್ಕೊಂಡು ಸಾರನ್ನ ಒಗ್ಗರಣೆಗೆ ಹಾಕ್ತಿದ್ದೀನಿ. ಈಗ ಒಂದು ಕಡೆ ಅನ್ನಕ್ಕೆ ಇಟ್ಕೊಂಡಿದ್ದೀನಿ. ಸೊ ಊಟ ಮಾಡಿ ಇವತ್ತಿನ ದಿನ ಏನು ಮಾಡ್ತೀನಿ. ಇಷ್ಟೇ ನಮ್ಮ ಕತೆ ಇವತ್ತಿಂದು ಹಬ್ಬದ್ದು. ಸ್ವೀಟ್ ಅಂತಂದರೆ ಬೆಳಗ್ಗೆನೇ ಖಾರ ಪೊಂಗಲ್ ಮತ್ತು ಸಿಹಿ ಪೊಂಗಲ್ ಮಾಡಿದ್ನಲ್ಲ, ಸೊ ಅದೇ ತುಂಬ ಸ್ವೀಟ್ ಆಗೋಯ್ತು. ಮತ್ತು ಎಳ್ಳು ಬೆಲ್ಲ ಇತ್ತು, ಅದಕ್ಕೆ ಮತ್ತೆ ಏನು ಎಕ್ಸ್ಟ್ರಾ ಸ್ವೀಟ್ ಮಾಡೋದು ಬೇಡ ಅಂತ ಏನೂ ಮಾಡ್ಕೊಂಡಿಲ್ಲ. ಇರೋದನ್ನೇ ಅಡ್ಜಸ್ಟ್ ಮಾಡಿಕೊಂಡು ಇವತ್ತಿನ ಹಬ್ಬನ ಎಂಡ್ ಮಾಡೋಣ ಅಂತ. ಇಕ್ಕಿದ ಬೇಳೆ ಸಾರು ಜೊತೆಗೆ ಅನ್ನ ಮುದ್ದೆ, ಸಖತ್ ಕಾಂಬಿನೇಷನ್ನು. ನಮ್ಮದು ಕೂಡ ಇವಾಗ ಊಟ ಆಯಿತು. ನಾನು, ಅಮ್ಮ, ದಯನವ್ರು 3 ಜನನೂ ಒಟ್ಟಿಗೆ ಊಟ ಮಾಡಿದ್ವಿ. ಊಟ ಮಾಡಿ ಮುಗಿಸ್ತಾ ಇದ್ದೀವಿ. ಇನ್ನೇನು ಆಲ್ಮೋಸ್ಟ್ ಎಂಡಿಗೆ ಬಂದ್ಬಿಟ್ಟಿದೆ. ಸೊ ಸಂಕ್ರಾಂತಿ ಹಬ್ಬನ ಈ ರೀತಿ ಎಂಡ್ ಮಾಡ್ತಾ ಇದ್ದೀವಿ. ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಾನು ಏನೇನು ಮಾಡಿದೆ ಅನ್ನೋದನ್ನ ಕಂಪ್ಲೀಟಾಗಿ ಆದಷ್ಟು ಕ್ಯಾಪ್ಚರ್ ಮಾಡಿಬಿಟ್ಟು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ನೋಡಿ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ನಾನು ಮಾಡ್ತಾ ಇರೋ ವೀಡಿಯೋಗಳು ಇಷ್ಟ ಆಗ್ತಾ ಇದೆ, ದಯವಿಟ್ಟು ನನ್ನ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಕೇಳ್ಕೊತ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.